ಇಂಡಿ ಮೈತ್ರಿಕೂಟ ಮತ್ತು ಮೋದಿ ಇವರು ಹೇಳ್ತಾರೆ, ಅಂದರೆ ಇಂಡಿ ಮೈತ್ರಿಕೂಟ ನೋಡ್ರಿ, ವಕ್ಫ್ ಯಾವತ್ತೂ ಕೂಡ ಸುಖ ಸುಮ್ಮನೆ ಕಬ್ಜಾ ಮಾಡೋದಿಲ್ಲ, ಯಾವುದನ್ನು ಕಬ್ಜಾ ಮಾಡೋದಿಲ್ಲ, ಅವರು ಕ್ಲಿಯರಾಗಿ ಮಾಡ್ತಾರೆ. ಇವರೊಂದು ಪ್ರಶ್ನೆ ಎತ್ತಾರೆ, ತಿರುಚನಾಪಳ್ಳಿಯಲ್ಲಿ 7 ಗ್ರಾಮಗಳನ್ನು ತಗೋತೀರಿ, ಅಲ್ಲಿ 1500 ವರ್ಷಗಳ ದೇಗುಲ ಇದೆ, ಇಸ್ಲಾಂ ಹುಟ್ಟಿ ಅಷ್ಟು ವರ್ಷ ಆಗಿಲ್ಲ, ಆ ದೇಗುಲ ಹೆಂಗೆ ನಿಮ್ದಾಗತ್ತೆ? ಕಬ್ಜಾ ಮಾಡಿಲ್ವಾ? ನಂಬರ್ 2 ನೋಡಿ, ಸರ್ಕಾರಿ ಕಚೇರಿಯನ್ನು ಕಬ್ಜಾ ಮಾಡೋದಿಲ್ಲ. ಆಗ ಇವರು ಹೇಳ್ತಾರೆ ಕಬ್ಜಾ ಮಾಡೋದಿಲ್ಲ ಅಂತ ಹೇಳ್ತೀರಿ. ಸೂರತ್ನಲ್ಲಿ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಅದನ್ನೇ ನಮ್ಮದು ಅಂತ ಹೇಳಿದ್ದಾರೆ. ಇವರು ಹೇಳ್ತಾರೆ ವರ್ಷಕ್ಕೆ ಅದೆಷ್ಟು ಕೇಸ್ ಹಾಕಲಾಗತ್ತೆ. ಇದು ಸೂರತ್ ಮುನ್ಸಿಪಲ್ ಕಾರ್ಪೊರೇಷನ್ ಬೇರೆ. ವರ್ಷಕ್ಕೆ ಅದೆಷ್ಟು ಕೇಸ್ ಹಾಕಲಾಗತ್ತೆ, ಪ್ರತಿ ವರ್ಷ 200ಕ್ಕೂ ಭೂ ಆಕ್ರಮಣ ಕೇಸ್, ಪ್ರತಿ ವರ್ಷ 200ಕ್ಕೂ ಹೆಚ್ಚು ಭೂ ಆಕ್ರಮಣ ಕೇಸ್ ಆಗ್ತಾ ಇದೆ ಅಂತೇಳಿ ಉತ್ತರ ಕೊಡ್ತಾರೆ ನರೇಂದ್ರ ಮೋದಿ. 200ಕ್ಕೆ ಹೆಚ್ಚು ಅಂದರೆ ಎಷ್ಟಾಯಿತು? 2 ದಿವಸಕ್ಕೊಮ್ಮೆ, 1.5 ದಿವಸಕ್ಕೊಮ್ಮೆ ಒಂದು ಕೇಸು. ವರ್ಷಕ್ಕೆ ಇರೋದೆಷ್ಟು? 365 ದಿವಸ. 200 ಕೇಸ್ ಆದರೆ ಎಷ್ಟಾಯಿತು? 200 ಕೇಸ್ ಆದರೆ ಎಷ್ಟಾಯಿತು? ಪ್ರತಿ 1.5 ದಿನಕ್ಕೊಮ್ಮೆ ಒಂದೊಂದು ಕೇಸ್ ಆಗ್ತಾ ಇದೆ ದೇಶದಲ್ಲಿ. ಈಗ ಕೇಳ್ತಾರೆ ಇವರು, ವಕ್ಫ್ ಮಂಡಳಿ ಮೇಲೆ DC ಯಾಕೆ ನಿಗಾ ಇಡಬೇಕು, ವಕ್ಫ್ ಮಂಡಳಿ CO ಸಾಕಲ್ವಾ? ಹಾಗೆ ಹೇಳ್ತಾರೆ, ವಕ್ಫ್ ಮಂಡಳಿ ಯಾಕೆ ಅಂತ ಕೇಳ್ತಾರೆ. ಒಂದೇ ನಿಮಿಷ. ವಕ್ಫ್ ಮಂಡಳಿ ಮೇಲೆ DC ನಿಗಾ ಯಾಕೆ? ಇವರು ಹೇಳ್ತಾರೆ ತಾರಕೇಶ್ವರ್ ಬೋರ್ಡ್ನಲ್ಲಿ ಫರಾಜ್ ಹಕೀಮ್ ಚೇರ್ಮನ್ ಇದ್ದಾರೆ, ಅದು ಯಾಕೆ? ಹಿಂದೂಗಳ ತಾರಕೇಶ್ವರ ಬೋರ್ಡ್ನಲ್ಲಿ ಫರಾಜ್ ಹಕೀಮ್ ಚೇರ್ಮನ್ ಯಾಕೆ? ಇವರು ಹೇಳ್ತಾರೆ ವಕ್ಫ್ ಮಂಡಳಿ ಮೇಲೆ ಮುಸ್ಲಿಮರೇ ಇರಲಿ, ಅಲ್ಲಿ ಹಿಂದೂಗಳು ಬರ್ತಾರೆ DC, ಅವ್ರು ಯಾಕೆ? ಇವರು ಹೇಳಿದ್ರೆ ತಾರಕೇಶ್ವರ ಬೋರ್ಡ್ ಇದೆಯಲ್ಲ, ಅದರಲ್ಲಿ ಫರಾಜ್ ಹಕೀಮ್ ಚೇರ್ಮನ್ ಯಾಕೆ? ಓಕೆ. ಇನ್ನು ಮುಸ್ಲಿಂ ಮಂಡಳಿ ಹಿಂದೂ ಅಧಿಕಾರಿ ಯಾಕೆ? ಅವರನ್ನು ಯಾಕೆ ತರ್ತೀರಿ? ಹಿಂದೂ ಒಬ್ಬ ಇರ್ತಾರೆ ಇದರಲ್ಲಿ. ಆಗ ಸರ್ಕಾರ ಹೇಳುತ್ತೆ ಮುಸ್ಲಿಂ ವ್ಯಕ್ತಿ IAS ಆಗಿದ್ದಾರೆ, ಟೆಂಪಲ್ ಟ್ರಸ್ಟ್ ಸೇರ್ಬೋದಾ? ಸೇರ್ಬೋದು. IAS ಆಗಿದ್ದರೆ ಟೆಂಪಲ್ ಟ್ರಸ್ಟಲ್ಲಿ ಸಾಧ್ಯತೆ ಇದೆ, ಅದು ಇದೆ, ಧಾರ್ಮಿಕ ದತ್ತಿ ಇಲಾಖೆಯ ಇದರಲ್ಲಿದೆ. ಇಲ್ಲಿ ಸೇರ್ಬೋದಂತೆ ಮುಸ್ಲಿಂ, ಅಲ್ಲಿ ಯಾಕೆ ಹಿಂದೂ ಸೇರೋಕ್ಕಾಗಲ್ಲ? ಓಕೆ. ICC ಇದ್ದಂಗೆ ವಕ್ಫ್ ಮಂಡಳಿ. ಸೌದಿ ಅರೇಬಿಯಾ, ಪಾಕಿಸ್ತಾನ ಮಂಡಳಿಗಿಂತ ಸೌದಿ ಅರೇಬಿಯಾ ಶ್ರೀಮಂತ ರಾಷ್ಟ್ರ, ಪೆಟ್ರೋಲ್ ರಾಷ್ಟ್ರ, ಅದಕ್ಕಿಂತ ಶಕ್ತಿಯುತ ನಮ್ಮ ವಕ್ಫ್ ಮಂಡಳಿ ಈ ICCಗಿಂತ BCCI ಸ್ಟ್ರಾಂಗ್ ಇದ್ದಂಗೆ. ಉದಾಹರಣೆಗೆ ಭಾರತದಲ್ಲಿ ಒಮ್ಮೆ ವಕ್ಫ್ ಆಸ್ತಿ ಅಂತ ಪರಿಗಣಿತವಾದರೆ ಅದು ಎಂದೆಂದಿಗೂ ವಕ್ಫ್ ಮಂಡಳಿ ವ್ಯಾಪ್ತಿಯಲ್ಲಿರುತ್ತೆ ಇಂಡಿಯಾದಲ್ಲಿ. ಆದರೆ ಮುಸ್ಲಿಂ ಕಂಟ್ರಿಗಳಲ್ಲಿ ಹಂಗಿಲ್ಲ. ಆದರೆ ವಿದೇಶದಲ್ಲಿ ನ್ಯಾಯಾಂಗ ಸಮೀಕ್ಷೆ ಮಾಡ್ಬೋದು. ಭಾರತದ ಟ್ರಸ್ಟ್, ಮಠ, ಸೊಸೈಟಿಗಳ ಮೇಲೆ ಜಿಲ್ಲಾಡಳಿತ ನೋಡಿ, ಒನ್ಸ್ ಅಗೇನ್, ಭಾರತದ ಟ್ರಸ್ಟ್, ಮಠ, ಸೊಸೈಟಿಗಳ ಮೇಲೆ ಜಿಲ್ಲಾಡಳಿತ ಹಿಡಿತಾ ಇದೆ. ಆದರೆ ವಕ್ಫ್ ಮಂಡಳಿಗೆ ಯಾವ ಹಿಡಿತವೂ ಇರೋದಿಲ್ಲ. ಹಾಗಿದ್ರೆ ಇದು ಜಾತ್ಯತೀತ ರಾಷ್ಟ್ರ ಹೆಂಗಾಗತ್ತೆ? ಜಾತ್ಯತೀತ ರಾಷ್ಟ್ರ ಅಂದರೆ ಸಮಬಾಳು ಸಮಪಾಲು, ಮುಸ್ಲಿಮರು ಹಿಂದೂ ಎಲ್ಲ ಸೇಮ್. ಆದರೆ ಹಿಂದೂಗಳು ಅವರ ಮಠ, ಮಾನ್ಯ, ಟ್ರಸ್ಟು ಎಲ್ಲ ಜಿಲ್ಲಾಡಳಿತ ಹಿಡಿತಾ, ಇವ್ರದ್ದಿಲ್ಲ. ಹೆಂಗೆ? ಈಗ ಶಫಿ ಸಾದಿ ಹೇಳಿದಂಥ ಮಾತು, ವಿಧಾನಸೌಧ ಕೂಡ ನಮ್ಮದು ಅಂತ ಶಫಿ ಸಾದಿ ಹೇಳಿದ್ದಾರೆ. ನಾಳೆ ಬೇಕಿದ್ರೆ ಮಾತಾಡಿಸ್ತೀನಿ ಅವ್ರನ್ನ. ಮೊನ್ನೆ ಮಧ್ಯಪ್ರದೇಶದ ವಿಚಾರ ಇದೆಯಲ್ಲ, ಜಸ್ಟಿಸ್ ಗೋಪಾಲ್ ಸಿಂಗ್ ಬೈದ್ಬಿಟ್ರು. ಏನು ರೀ, ಇಡೀ ಸರ್ಕಾರಿ ಆಸ್ತಿ ಎಲ್ಲ ನಿಮ್ಮದೇನಾ? ಯಾವುದು ತಾಜ್ ಮಹಲ್ ನಿಮ್ಮದು, ಕೆಂಪುಕೋಟೆ ನಿಮ್ಮದು. ಜಸ್ಟಿಸ್ ಗೋಪಾಲ್ ಸಿಂಗ್ ಅಹುಲುವಾಲಿಯಾ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. भाई साहब आप तो ताजमहल भी ले लो यार, लाल किला भी ले लो, कौन मना कर रहा है? या प्यार से क्वेश्चन समझ में नहीं आते आप लोगों को? सिर्फ ऑनरेबल कोर्ट, किसी के अरे ऑनरेबल कोर्ट का छोड़ो, किसी की भी प्रॉपर्टी को आप वक्फ प्रॉपर्टी डिक्लेयर कर सकते हो? टेल में सेक्शन 5 में नोटिफिकेशन होगा, फलाना होगा, पूरे भारत का वक्फ प्रॉपर्टी डिक्लेयर कर दो देन। ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ, ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪ ಅಂತ ಅಂದ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು, 50. ತತ್ತಿನೇ ಅಣ್ಣ, ತತ್ತಿನೇ. ಇದೇ ಮಾತು ಡಿಕೆಶಿಯ. ಇದೇ ಮಾತಿಗೆ ಕುದಿಯುತ್ತಿದ್ದ ಕುಮಾರಸ್ವಾಮಿ ಡಿಕೆಶಿ ವಿರುದ್ಧ ಬೆಂಕಿ ಉಂಡೆಗಳನ್ನೇ ಉಗುಳಿದ್ರು. ಅದೇ ನಾಲಿಗೆನ ಗಂಡಸ್ತನ ರಾಜಕೀಯ ಮಾಡಬೇಕು ಅಂತ ಕೆರಳಿ ಕೆಂಡವಾದ್ರು. ಪ್ರಜ್ವಲ್ ರೇವಣ್ಣಂದ CD ವಿಚಾರ ಏನ್ ಮಾಡಿದ್ರು, ಪೆಂಡ್ರೈವ್ ವಿಚಾರ ಏನ್ ಮಾತಾಡಿದ್ರು, ಏನೇನಾಯ್ತು ಅಂತೇಳಿ
ಅವೆಲ್ಲ ಬಿಡಿಸಿ 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 ಎಲ್ಲ ಅವರೇ ಮಾತಾಡಿದ್ದಾರೆ. ನಾನೇನು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಯೂಟರ್ನ್. ಫಸ್ಟು ನನ್ನ ಮೇಲೆ ಹೇಳಿದ್ರು, ತಿರ್ಗಾ ಅದಾರ ಪ್ರೀತಮ್ ಗೌಡ ಅಂತೆ, ತಿರ್ಗಾ ಒಂದು ಹೇಳಿದ್ರು, ತಿರ್ಗಾ ಅದಂತೆ. ಗಂಡಸ್ನಂತ ರಾಜಕೀಯ ಮಾಡಬೇಕು, ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾವ ನಪಮುಸರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ. ನನ್ನ ಪ್ರಶ್ನೆ ಮಾಡ್ತಾನೆ. ಜನ ಬೆಳೆಸೋದು ನನ್ನ ಮಗನಾಗ್ಲಿ ಇನ್ನೊಬ್ಬ ಮಗನಾಗ್ಲಿ. ಇಷ್ಟೇ ಅಲ್ಲ, ಸುಖ ಸುಮ್ಮನೆ ಕೆಣಕಬೇಡ, ಹುಷಾರಂತ ಡಿಸಿಎಂಗೆ ಎಚ್ಚರಿಕೆಯನ್ನು ಕೊಟ್ರು. ಯಾರನ್ನು ಬಿಡ್ಲಿಲ್ಲ. ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳ್ಳೋಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡಬೇಕೋ ಮಾಡ್ಕೊಂಡು ಬಂದ್ರು. ಇದು ಜನತಾದಳದ ಇತಿಹಾಸ. ಮೊದಲು ನೆಟ್ಟಿ ಬದುಕದ್ ಕಲೀರಿ, ಕೆಡಕಿದ್ರಿ ಹುಷಾರು. ಶಿವಕುಮಾರ್, ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ, ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕಕ್ಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರು ಆಯ್ತವೆ. ನೋಡಿದ್ರಲ್ವಾ ಡಿಕೆಶಿ ದಳಪತಿ ನಡುವಿನ ರಣರಣ ಕಾಳಗವನ್ನ, ಚನ್ನಪಟ್ಟಣಕ್ಕಾಗಿ ನಡೆಯುತ್ತಿರೋ ಮಹಾಯುದ್ಧವನ್ನ. ಆದ್ರೆ ಮಾತಿನ ಭರದಲ್ಲಿ ನಾಯಕರು ನಾಲಿಗೆಯನ್ನ ಹರಿಬಿಡ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನಾಂದೋಲನ ಯಾತ್ರೆ ಅಲ್ವಾ? ಬಿಜೆಪಿ ಸಿದ್ದರಾಮಯ್ಯರ ಮೇಲೆ ಏನು ಆರೋಪ ಮಾಡಿತ್ತು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. HD ಕುಮಾರಸ್ವಾಮಿ ಕೂಡ ಯಾರ ಮೇಲೆ ಆರೋಪ ಮಾಡಬೇಕಾಗಿತ್ತು? ಸಿದ್ದರಾಮಯ್ಯನವ್ರ ಮೇಲೆ. ಇದು ಹೆಂಗಾಗ್ಬಿಡಿದ್ರೆ ಕಾಯನ ಇಪಿಯನೇ ಗ್ಲಾಸ್ ಪೊಡ್ಡಲ್ಲ ಅಂತ ಒಂದು ಹಿಂದಿಗಾದೆ ಇದೆ. ತಿಂದಿಲ್ಲ ಉಣ್ಣಿಲ್ಲ ಗ್ಲಾಸ್ ಹೊಡೆದೋಯ್ತು ಅಂತೇಳಿ. ಇವರಿಬ್ಬರ ನಡುವೆ ಜಗಳ ಆಗಿದೆ. ಅದರಲ್ಲಿ ಅವರ ಒಂದು ಕ್ಲೀನ್ ಸ್ವಾಮಿ ಅಂತಿದ್ರು. ಈ ಕರ್ನಾಟಕದಲ್ಲಿ ಒಂದು ಫೇಮಸ್ ಇದೆ, ಕ್ಲೀನ್ ಕೃಷ್ಣಪ್ಪ ಅಂತಿದೆ. ಕ್ಲೀನ್ ಸ್ವಾಮಿ ಹೊಸದು ಕೇಳ್ತಿರೋದು ನಾವು. ಎನಿವೆ, ಈ ನಡುವೆ ರೀತಿಯಲ್ಲೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ BJP ಮತ್ತು JDS ನಾಯಕರ ವಿರುದ್ಧ ಯಾವ ರೀತಿ ಕಿಡಿಕಾರಿದ್ರು ಮತ್ತು ತಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಯಾವ ರೀತಿ ಸಮರ್ಥನೆ ಮಾಡಿಕೊಂಡ್ರು, ಬನ್ನಿ ನೋಡೋಣ. JDS BJP ವಿರುದ್ಧ ಕಾಂಗ್ರೆಸ್ ವಾರ್. ಮೈಸೂರಿನಲ್ಲಿ ಡಗರು ರಾಮಯ್ಯ ಗುಟುರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಸಮರ ಸಾರಿವೆ. ಇದರ ಮಧ್ಯೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದೆ. ನಾನು ಯಾರಿಗೂ ಹೆದರಲ್ಲ, ಬಗ್ಗಲ್ಲ, ಜಗ್ಗಲ್ಲ, ಯಾರೇನೇ ಮಾಡಿದ್ರು ಸರ್ಕಾರ ಉರುಳಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ಮಾಡ್ಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ. ಯಡಿಯೂರಪ್ಪನವರು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು. 82 ವರ್ಷ ಅವರಿಗೆ, 82 ವರ್ಷ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವ್ರ ಮೇಲೆ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವರು ನಮಗೆ ಬುದ್ಧಿವಾದ ಹೇಳೋದು, ರಾಜೀನಾಮೆ ಕೊಡಿ. ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ, ನನ್ನ ಕುಟುಂಬಕ್ಕೆ ಬರಲಿಲ್ಲ. ನನ್ನ ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತು ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ. ನಾನು ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ನಿರೀಕ್ಷೆಯಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಥ್ ಕೊಟ್ರು. ಬಿಜೆಪಿ ನಾಯಕರ ವಿರುದ್ಧ ಗುಟುರು ಹಾಕಿದ್ರು. ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೋಷಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಒಂದ್ ಹೇಳ್ತೀನಿ, 17 ಜನ ಇದ್ರು.
ಎಂಪಿಗಳು. ಸಿದ್ದರಾಮಯ್ಯನವರು ಡೆಪ್ಟಿ ಸಿಎಂ ಇದ್ರು, ಅವ್ರನ್ನೂ ಸಹಿಸ್ಲಿಲ್ಲ. ಅವ್ರ ಎಂಪಿಗಳು ಒಬ್ಬರು ಅವ್ರ ಜೊತೆ ಯಾರು ಎಂಪಿ ಆಗಿದ್ರು ಅವರು ಇಲ್ಲ. ಅಲ್ಲ ವಿಜೇಂದ್ರ, ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು? 2 ಬಾರಿ ನಿಮ್ ತಂದೆ ಯಾಕೆ ರಾಜೀನಾಮೆ ಕೊಟ್ರು? ಫಸ್ಟ್ ಅದು ನೀನ್ ಲೆಕ್ಕ ಇಡಬೇಕು. ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ವೇದಿಕೆಯಲ್ಲಿ ಭಾಷಣ ಮಾಡ್ತೀಯಲ್ಲ, ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನಿಂದ ವಿದೇಶಕ್ಕೆ RTGS ಮಾಡಿದ್ಯಲ್ಲ, ಯಾಕೆ ಮಾಡ್ದೆ? ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು? ಇದಕ್ಕೆ ಉತ್ತರ ಹೇಳ್ಬೇಕು ಫಸ್ಟು. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ಪಾದಯಾತ್ರೆಗೆ ತಡೆ ಬಿದ್ದಿದೆ. ಸಿದ್ದಲಿಂಗಪುರದಲ್ಲಿ ದೋಸ್ತಿ ನಾಯಕರನ್ನ ತಡೆಯಲಾಗಿದೆ. ಪೊಲೀಸರು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.